ಹಣವನ್ನ ಎತ್ಕೊಳ್ಳೋ ಕೆಲಸವನ್ನ ಕದಿಯೋ ಕೆಲಸವನ್ನ ದೇವಸ್ಥಾನದ ಟ್ರಸ್ಟಿ ಹಾಗೂ ಅರ್ಚಕರೇ ಮಾಡಿರುವಂತಹ ಶಾಕಿಂಗ್ ಡೀಟೇಲ್ಸ್ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ನಡೆದಿದೆ. ಬೆಂಗಳೂರಿನ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ. ಕಳ್ಳರು ಯಾರು? ದೇವಸ್ಥಾನದ ಅರ್ಚಕರು, ಸಿಬ್ಬಂದಿಗಳೇ. ಆಡಳಿತ ಮಂಡಳಿಯ ಕೆಟ್ಟ ಕಣ್ಣು ಭಕ್ತರ ಹಣದ ಮೇಲೆ ಬಿದ್ದಿತ್ತು ಹಾಗೂ ಅವರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹುಂಡಿ ಎಣಿಕೆ ಸಂದರ್ಭದಲ್ಲಿ ಬೇಕಾದಂಗೆ ಅಲ್ಲಿ ಆ ಹಣವನ್ನ ಎತ್ಕೊಳ್ಳುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗಾಳಿ ಆಂಜನೇಯ ದೇವಸ್ಥಾನ ಬೆಂಗಳೂರಿನ ಬಹಳ ಪಾಪ್ಯುಲರ್ ದೇವಸ್ಥಾನ. ಇಲ್ಲಿ ಅರ್ಚಕ ಹಾಗೂ ಸಿಬ್ಬಂದಿಗಳ ಕಳ್ಳಾಟ ಹುಂಡಿಯ ಹಣ ಎಣಿಕೆ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಎಲ್ಲರೂ ಕಳ್ಳರೆ. ಹಣ ಎಣಿಕೆ ಸಂದರ್ಭದಲ್ಲಿ ಕಳ್ಳತನದಲ್ಲಿ ಭಾಗಿಯಾಗಿರುವಂತಹ ಅರ್ಚಕ ಹಾಗೂ ಆಡಳಿತ ಮಂಡಳಿಯ ಸದಸ್ಯರನ್ನ ನೀವು ಗಮನಿಸ್ತಾ ಇದ್ದೀರಾ. ದೇವರಿಗೆ ಸಲ್ಲಿಕೆ ಆಗ್ಲಿ ಅಂತ ಭಕ್ತರು ತಮ್ಮ ಭಕ್ತಿ ಭಾವನೆಯಿಂದ ಹುಂಡಿಗೆ ಹಣ ಹಾಕಿದ್ರೆ ಇದು ಇವರ ಜೇಬಿಗೆ ಹೋಗ್ತಾ ಇದೆ, ಇವ್ರ ಮನೆಗಳಿಗೆ ಹೋಗ್ತಾ ಇದೆ. ಅದಕ್ಕೆ ಸಾಕ್ಷಿ ಸಿಗ್ತಾ ಇದೆ. ಆಮೇಲೆ ಇದು ಹಳೆ ಪ್ರಕರಣ ಕೂಡ ಹೌದು. ಹಳೆ ಪ್ರಕರಣದ ಹೊಸ ವಿಡಿಯೋಗಳೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದು ಸಹಜವಾಗಿ ಭಕ್ತರ ನಂಬಿಕೆಗೆ ಘಾಸಿಗೊಳಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಈಗ ಈ ಹಳೆ ಪ್ರಕರಣ ಆಗಿದ್ರೂ ಕೂಡ ಭಕ್ತರ ನಂಬಿಕೆಗೆ ಘಾಸಿ ಮಾಡೋ ವಿಚಾರ ಇದು. ಹೀಗಾಗಿ ಬಹಳ ಗಂಭೀರವಾದಂತಹ ವಿಚಾರ. FIR ಏನಾದ್ರೂ ದಾಖಲಾಗಿದೆಯಾ? ಕಂಪ್ಲೇಂಟ್ ಕೊಡೋ ಕೆಲಸ ಏನಾದ್ರೂ ಆಗಿದೆಯಾ? ಡೀಟೇಲ್ಸ್ ಏನೇನು ಸಿಗ್ತಾ ಇದೆ? ಮಮತಾ, ಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೆಲ ಅರ್ಚಕರು ಮತ್ತೆ ಕೆಲ ಟ್ರಸ್ಟಿಗಳು ಈ ಹಣವನ್ನ ಎಣಿಕೆ ಮಾಡುವ ಸಂದರ್ಭದಲ್ಲಿ ಹುಂಡಿಗೆ ಬಿದ್ದಂತಹ ಹಣವನ್ನ ಕಳ್ಳತನ ಮಾಡಿದ್ದಾರೆ. ಆ ಹಣವನ್ನ ಇವರ ಜೇಬಿಗೆ ಇಳಿಸಿದ್ದಾರೆ ಅನ್ನೋ ಒಂದು ಗುರುತರ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಪೂರಕ ಎಂಬಂತೆ ಹಲವಾರು CCTVಗಳಲ್ಲಿ ಹಣವನ್ನ ದೇವಸ್ಥಾನದ ಹಣವನ್ನ ಇವರು ತಮ್ಮ ಪರ್ಸನಲ್ಗೆ ಅಥವಾ ಇತರರ ಕೈಲಿ ಕೊಟ್ಟು ಕಳಿಸೋ ಕೆಲಸಗಳು ಕೂಡ ಆಗ್ತಿದ್ದಾವೆ. ಆ ಎಲ್ಲವೂ ಕೂಡ CCTVಯಲ್ಲಿ ದಾಖಲಾಗಿದ್ದಾವೆ. ಕಳೆದ 2-3 ತಿಂಗಳಿನಿಂದ ಇದೇ ರೀತಿಯಾದಂತಹ ಘಟನೆಗಳು ದೇವಸ್ಥಾನದಲ್ಲಿ ನಡೀತಿದೆ. ಈ ಹಿಂದೆ ಒಂದು FIR ನ ಕೂಡ ಮಾಡಲಾಗಿದೆ. ಆ FIR ನಲ್ಲಿ ಯಾರ್ಯಾರು ಈ ರೀತಿಯಾಗಿ ಮಾಡಿದ್ರೋ ಅಂತವ್ರನ್ನ ಕರೆಸಿ ವಿಚಾರಣೆಯನ್ನ ನಡೆಸ್ತಿದ್ವಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಹೇಳ್ತಿದ್ದಾರೆ. ಇದೀಗ ಹೆಚ್ಚುವರಿಯಾಗಿ ಮತ್ತೊಂದಷ್ಟು CCTVಗಳು ಹೊರಬಂದಿದ್ದಾವೆ. ಆ CCTVಯಲ್ಲಿ ದೇವಸ್ಥಾನದ ಹುಂಡಿಗೆ ಬಿದ್ದಂತಹ ಭಕ್ತರ ಹಣ ಏನಿದೆ ಅದು ದೇವಸ್ಥಾನದ ಧಾರ್ಮಿಕ ಕಾರ್ಯಗಳಿಗೆ, ದೇವಸ್ಥಾನದ ಕಟ್ಟಡದ ಕಾರ್ಯಗಳಿಗೆ, ಈ ತರಹದ ಅಭಿವೃದ್ಧಿಗೆ ಬಳಕೆಯಾಗಬೇಕಾದಂತಹ ಹಣ ಇದೀಗ ಈ ಟ್ರಸ್ಟಿಗಳ ಮನೆ ಸೇರ್ತಿದೆ, ಕೆಲ ಅರ್ಚಕರ ಮನೆ ಸೇರ್ತಿದೆ. ಹೀಗಾಗಿ ಇದೆಲ್ಲೋ ಒಂದ್ ಕಡೆ ಅಪಾರ ಭಕ್ತವೃಂದ ಏನಿದೆ ಅವ್ರಿಗೆ ಒಂದ್ ರೀತಿ ಈ ರೀತಿಯಾದಂತಹ ಅವ್ಯವಹಾರ, ಕಳ್ಳತನ ನಡೀತಿದ್ರು ಕೂಡ ಇಲ್ಲಿ ಆಕ್ಷನ್ ಆಗ್ತಿಲ್ಲ ಅನ್ನೋ ಒಂದಷ್ಟು ಆರೋಪಗಳು, ಒಂದಷ್ಟು ಮಾತುಗಳು ಕೇಳಿ ಬರ್ತಿದ್ದಾವೆ. ಸದ್ಯ ಯಾರ್ಯಾರು ಈ ರೀತಿಯಾಗಿ ಹಣವನ್ನ ಕದ್ದಿದ್ದಾರೋ ಅಂತವರ ಚಹರೆಯನ್ನ ಪತ್ತೆ ಮಾಡಿ ಅಂತವ್ರನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸ್ತಿದ್ದೀವಿ. ಮತ್ತೆ ಇದೀಗ ಹೊಸ FIRಗಳು ಸಿಕ್ಕಿರೋದ್ರಿಂದ ಹೊಸ ಪ್ರಕರಣವನ್ನ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಬ್ಯಾಟರಾಯನಪುರ ಪೊಲೀಸರು ಮಾಹಿತಿಯನ್ನ ನೀಡ್ತಿದ್ದಾರೆ. ಈ ವೈರಲ್ ಆಗ್ತಾ ಇರುವಂತಹ ವಿಡಿಯೋಗಳಲ್ಲಿ ನೋಡ್ತಾ ಇದ್ರೆ ಒಂದು 4-5 ಜನ ಸಿಂಡಿಕೇಟ್ ಮೂಲಕ ಅಂದ್ರೆ ಒಂದು ಗ್ರೂಪ್ ಮಾಡ್ಕೊಂಡೆ ಹಣ ಕದಿಯೋ ಕೆಲಸವನ್ನು ಮಾಡ್ತಿರೋದು ಸ್ಪಷ್ಟ ಆಗ್ತಾ ಇದೆ. ಸೊ ಅಂತವರ ವಿರುದ್ಧ ಈ ಹಿಂದೆ ಯಾಕೆ ಶಿಸ್ತು ಕ್ರಮ ಆಗಿರಲಿಲ್ಲ ಅನ್ನೋ ಸಹಜ ಪ್ರಶ್ನೆ ಉದ್ಭವಿಸುತ್ತೆ. ಯಾಕೆ ಅದನ್ನ ನೆಗ್ಲೆಕ್ಟ್ ಮಾಡೋ ಕೆಲಸವನ್ನು ಮಾಡಿದ್ರು? ಅವತ್ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅದನ್ನ ಅದೇ ಚಾಳಿಯನ್ನು ಮುಂದುವರಿಸಿದ್ದಾರೆ. ಅವತ್ತೇನಾದ್ರೂ ಕ್ರಮಗಳನ್ನ ಅನುಸರಿಸಿದ್ರೆ ಪ್ರಾಬಬ್ಲಿ ಇಂಥದ್ದೆಲ್ಲ ರಿಪೀಟ್ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಯಾಕೆ ಹಿಂಗೆ ಅಂತ ಇಷ್ಟು ನಿರ್ಲಕ್ಷ್ಯ ಯಾಕೆ? ನಿಜ ಮಮತಾ, ಇವರೆಲ್ಲ ಕೂಡ ವ್ಯವಸ್ಥಿತವಾಗಿ ಒಂದು ಸಂಘವನ್ನ ರಚನೆ ಮಾಡ್ಕೊಂಡಂತೆ ಕಾಣಿಸ್ತಿದೆ. ಇವರೆಲ್ಲರೂ ಕೂಡ ಸಮಾನ ಮನಸ್ಥಿತಿಯಿಂದ ದೇವಸ್ಥಾನದ ಹಣವನ್ನ ಕೊಳ್ಳೆ ಹೊಡೆಯೋದಕ್ಕೆ ಇವರೆಲ್ಲರೂ ಕೂಡ ಸಿದ್ಧರಾಗಿ ಆ ರೀತಿಯಾದಂತಹ ಕೆಲಸವನ್ನ ನಿರ್ವಹಣೆ ಮಾಡ್ತಿದ್ದಾರೆ. ಮೊದಲಿಗೆ ದೇವಸ್ಥಾನದ ರಾಶಿ ಹಣವನ್ನ ಎಣಿಕೆ ಕಾರ್ಯಕ್ಕಾಗಿ ಇಡ್ಲಾಗುತ್ತೆ. CCTV ಇದೆ. ಮತ್ತೆ ಇಲ್ಲಿ ಮೇಲ್ವಿಚಾರಣೆಯನ್ನ ವಹಿಸಿದಂಥವ್ರು ಯಾರು ಗೊತ್ತಿಲ್ಲ ನಿಜಕ್ಕೂ. ಇವರೆಲ್ಲರೂ ಕೂಡ ಹಣವನ್ನ ತೆಗೆದುಕೊಂಡು ಹೋಗ್ತಿದ್ರೆ ಅವ್ರು ಏನ್ ಮಾಡ್ತಿದ್ದಾರೆ? ಮತ್ತೆ ಈ ದೇವಸ್ಥಾನದ ಹಣವನ್ನ ಇವರು ಸಾಕಷ್ಟು ಜನ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಅದಾದ ಬಳಿಕ ಎಣಿಕೆಯಾಗಿ ದೇವಸ್ಥಾನಕ್ಕೆ ತೋರಿಸ್ತಿದ್ದಂತಹ ಲೆಕ್ಕ ಏನಿದೆ ಅದು ತುಂಬಾ ಕಡಿಮೆ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಮನೆಗೆ ಸಾಗಿರೋದಲ್ಲ. ಹೀಗಾಗಿ ಈ ಹಿಂದೆಯೇ 2 ತಿಂಗಳ ಹಿಂದೆ FIR ಆದ್ರೂ ಕೂಡ ಆ ಮಟ್ಟಿಗೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಆಕ್ಷನ್ ಆಗಿಲ್ಲ. ಆಕ್ಷನ್ ಆಗ್ಬೇಕಾಗಿತ್ತು. ಯಾರ್ಯಾರು ಹಣವನ್ನು ತೆಗೆದುಕೊಂಡು ಹೋದ್ರೋ ಅಂತವ್ರ ಮೇಲೆ ಕೇಸನ್ನ ದಾಖಲು ಮಾಡಿ ಅಂತವ್ರನ್ನ ಜೈಲಿಗೆ ಕಳಿಸಿದ್ರೆ ಇವತ್ತು ಮತ್ತೆ ಈ ರೀತಿಯಾದಂತಹ ಪರಿಸ್ಥಿತಿ ಉದ್ಭವವಾಗ್ತಿರ್ಲಿಲ್ಲ. ಇದೀಗ ಮತ್ತೆ ಇದೇ ರೀತಿಯಾದಂತಹ ಚಾಳಿ ಪುನರಾವರ್ತನೆ ದೇವಸ್ಥಾನದಲ್ಲಿ ನಡೀತಿದೆ. ಕೆಲ ಅರ್ಚಕರು, ಟ್ರಸ್ಟಿಗಳು ಈ ಹಣವನ್ನ ದುರ್ಬಳಕೆ ಮಾಡ್ಕೊಳ್ತಿರ್ತಕ್ಕಂತಹ CCTVಗಳೇನಿದಾವೆ ಇವು ವೈರಲ್ ಆಗ್ತಿದೆ.